ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಮೀ ಅಶ್ವಿನಿ. ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ. ಈ ದೇವರಿರೋದು ದೊಡ್ಡಬಳ್ಳಾಪುರ ಹತ್ರ. ಸುಮಾರು ಒಂದು 35 ಕಿಲೋಮೀಟರ್ ಆಗುತ್ತೆ. ಈ ಜಾಗನ ನೋಡ್ಬೋದು, ತುಂಬಾ ಸುಂದರವಾಗಿದೆ. ನಾನು ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ. ಇದ್ರ ಎಂಟ್ರೆನ್ಸ್ ಈ ಥರ ಇದೆ. ಸುಮಾರು ಒಂದಷ್ಟು ಮೆಟ್ಟಲುಗಳನ್ನ ಹತ್ತಬೇಕಾಗಿ ಬರುತ್ತೆ. ನಾವು ಹೋಗಿದ್ದಿದ್ದು ಬೆಳಗ್ಗೆ 8:30. ಆಗ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಹೋಗ್ತಾ ಹೋಗ್ತಾ ತುಂಬ ಜನ ಆದರು. ಬೆಳಗ್ಗೆ ಹೋಗೋದೇ ಬೆಟರ್, ಯಾಕೆಂದರೆ ಬೆಟ್ಟ ಹತ್ತಬೇಕಲ್ಲ, ಸ್ವಲ್ಪ ಬಿಸಿಲಿದ್ರೆ ಹತ್ತಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದರೆ ಬೇಗ ಬೇಗ ಹತ್ಬೋದು. ಹಾಗೆ ಜನನೂ ಕಮ್ಮಿ ಇರ್ತಾರೆ. ಸೊ ಹಾಗಾಗಿ ದರ್ಶನ ಎಲ್ಲ ಪೂಜೆ ಎಲ್ಲ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಹೋದ್ವಿ. ನೋಡ್ಬೋದು, ಇಲ್ಲಿ ದೇವಸ್ಥಾನದ ಬೋರ್ಡನ್ನು ಹಾಕಿದ್ದಾರೆ. ಇದೇ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಅಷ್ಟೊಂದು ಊರುಗಳು ಯಾವುದೂ ಇಲ್ಲ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಇದೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರಿದು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಈ ರೀತಿ ಕಾಣುತ್ತೆ. ನೋಡ್ಬೋದು ಪ್ಲೇಸ್ ಎಲ್ಲ ಯಾವ ಥರ ಇದೆ ಅಂತ. ಇದು ಲಕ್ಷ್ಮೀ ದೇವಸ್ಥಾನ. ಒಳಗಡೆ ಫೋಟೋ ತೆಗಿಯೋಕ್ಕೆ ಅಲೋ ಮಾಡಿಲ್ಲ. ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು. ಹೊರಗಡೆ ಇಟ್ಟಿರ್ತಾರೆ, ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬರಬೇಕು. ಪ್ಲೇಸ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಈಗ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಬೆಟ್ಟ ಇರೋದ್ರಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಕೆಳಗಡೆ ಬರಬೇಕಾದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿದು ಹೊಸದಾಗಿ ಈ ಥರ ನಾಗರ ಥರ ಮಾಡಿದ್ದಾರೆ. ಇದು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.